ಕೆಲವು ಅವ್ರನ್ನ ಮೌನಿ ಅಂತ ಕರೆದ್ರು ಅಂತ ಹೇಳಿ ನಮಗೆಲ್ಲ ಬೇಸರ ಆಗೋದು. ಅದು ಮನಮೋಹನ್ ಸಿಂಗ್ ಅವ್ರಿಗೆ ಯಾರೋ ಕೆಟ್ಟ ಪದ ಉಪಯೋಗ ಮಾಡಿದಾಗ ನಾನು ಸುಮ್ಮನೆ ಇದ್ದಿದ್ದೆ, ಯಾಕಂದ್ರೆ ಬೇರೆ ಯಾರಿಗೂ ನಾನು ಬಿಟ್ಟಿರಲಿಲ್ಲ. ಅದೊಂದು ವಿಚಾರದಲ್ಲಿ ನಾನು ಎಲ್ಲೋ ಹಿಂದೆ ಹೋಗಿದೆ ಅಂತೇಳಿ ನಾನು ರೆಕಾರ್ಡಲ್ಲಿ ಹೇಳಿರ್ತಕ್ಕಂಥದ್ದು ಇದೆ. ಆಗ ಒಂದು ಸಣ್ಣ ಮೀಟಿಂಗ್ ಅಲ್ಲಿ ಅವ್ರು ಹೇಳಿದ್ರು, ನಾವು ಈ ಒಂದು ಆರ್ಥಿಕ ಮಂದಗತಿ ಇಡೀ ಪ್ರಪಂಚದಲ್ಲಿರುವಾಗ ನಾವು ಭಯ ಬೀಳಬೇಕಾದಿಲ್ಲ. ನಮ್ಮ ರಾಷ್ಟ್ರದ ಡೊಮೆಸ್ಟಿಕ್ ಸೇವಿಂಗ್ಸ್ ಅಂತ ಏನು ಹೇಳ್ತೀವಿ, ಆ ಡೊಮೆಸ್ಟಿಕ್ ಸೇವಿಂಗ್ಸ್ ನಾವು ನೋಡಿದಾಗ ನಮಗೂ ಮತ್ತು ಅಮೆರಿಕಾಗೆ ಹೋಲಿಕೆ ಮಾಡಿದಾಗ ಅಮೆರಿಕಾದಲ್ಲಿ ಡೊಮೆಸ್ಟಿಕ್ ಸೇವಿಂಗ್ಸ್ -3% ಆಗ 2008ನೇ ಇಸ್ವಿನಲ್ಲಿ. ಅದೇ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಡೊಮೆಸ್ಟಿಕ್ ಸೇವಿಂಗ್ಸ್ +28% ಇತ್ತು. ಅಂದರೆ ನಮ್ಮಲ್ಲಿ ಅಷ್ಟೊಂದು ಉಳಿತಾಯ ಮಾಡಿ ಈ ಒಂದು ಆರ್ಥಿಕ ಮಂದತಿಯನ್ನು ನಾವು ತಡ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮನಮೋಹನ್ ಸಿಂಗ್ ಅವರು ಹೇಳಿದರು. ಆದ್ರಿಂದ ದುಂದು ವೆಚ್ಚ ಆಗದಾಗೆ ಈ ಒಂದು ಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ತರಬೇಕು. ಬಡವರ ಕೈಗೆ ಹಣ ಖರ್ಚು ಮಾಡಲಿಕ್ಕೆ ಬಂದಾಗ ಮಾತ್ರ ನಾವು ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡ್ಬೋದು ಅಂತ ಹೇಳಿ ಈಗಾಗಲೇ ನಮ್ಮ ಸಾಬಣ್ಣವ್ರು ಹೇಳಿದಾಗೆ ಅದು ಮನ್ರೇಗಾ ಇರ್ಬೋದು, ಸರ್ವ ಶಿಕ್ಷಾ ಅಭಿಯಾನ ಇರ್ಬೋದು, ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಇರ್ಬೋದು, ಫಾರೆಸ್ಟ್ ರೈಟ್ ಆಕ್ಟ್ ಇರ್ಬೋದು, ಮತ್ತು ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇರ್ಬೋದು, ಮತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್, ಇವೆಲ್ಲವೂ ಸಹ ಹಕ್ಕು ಅಂದರೆ ರೈಟ್ ಬೇಸ್ಡ್ ಕಾರ್ಯಕ್ರಮಗಳನ್ನು ರೈಟ್ ಬೇಸ್ಡ್ ಕಾರ್ಯಕ್ರಮಗಳ ಜನಸಾಮಾನ್ಯರಿಗೆ ಕೊಟ್ಟರು. ಯಾಕಂದ್ರೆ ಕಾರ್ಯಕ್ರಮ ಆದ್ರೆ ಒಂದು ಸರ್ಕಾರ ಹೋದ್ರೆ ಇನ್ನೊಂದು ಸರ್ಕಾರ ಅದನ್ನು ಮರ್ತು ಹೋಗುತ್ತೆ. ಆದ್ರೆ ಇದು ಜನಸಾಮಾನ್ಯರ ಹಕ್ಕು, ಇದನ್ನು ಅವ್ರಿಗೆ ಸಿಗಬೇಕು ಅಂತೇಳಿ ಇವೆಲ್ಲ ಕಾರ್ಯಕ್ರಮಗಳನ್ನು ತಂದು ಒಂದು ಸದೃಢವಾದ ಆರ್ಥಿಕ ಭದ್ರ ಬುನಾದಿಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ನಾವು ನಮ್ಮ ನಾಯಕರು ಹೊಗಳ್ಕೊಳ್ತೀವಿ. ನಾರಾಯಣ ಸ್ವಾಮಿ ಅವರು ಸಹ ಬಹಳ ಒಳ್ಳೆ ಮಾತಾಡಿದ್ರು. ಕೆಲವು ಅವ್ರನ್ನ ಮೌನಿ ಅಂತ ಕರೆದ್ರು ಅಂತ ಹೇಳಿ ನಮಗೆಲ್ಲ ಬೇಸರ ಆಗೋದು. ನಾನು ರಾಜ್ಯಸಭೆಯಲ್ಲಿ ಕಡೆ ಭಾಷಣ ಮಾಡೋಲ್ಲ ಅದು ಹೇಳಿದೆ, ನನ್ನ ಜೀವನದಲ್ಲಿ ಏನಾದರೂ ರಿಗ್ರೆಟ್ ಅನ್ನೋದು ಇದ್ರೆ ಅದು ಮನಮೋಹನ್ ಸಿಂಗ್ ಅವ್ರಿಗೆ ಯಾರೋ ಕೆಟ್ಟ ಪದ ಉಪಯೋಗ ಮಾಡಿದಾಗ ನಾನು ಸುಮ್ಮನೆ ಇದ್ದಿದ್ದೆ, ಯಾಕಂದ್ರೆ ಬೇರೆ ಯಾರಿಗೂ ನಾನು ಬಿಟ್ಟಿರಲಿಲ್ಲ. ಅದೊಂದು ವಿಚಾರದಲ್ಲಿ ನಾನು ಎಲ್ಲೋ ಹಿಂದೆ ಹೋಗಿದೆ ಅಂತೇಳಿ ನಾನು ರೆಕಾರ್ಡಲ್ಲಿ ಹೇಳಿರ್ತಕ್ಕಂಥದ್ದು ಇದೆ. ಆದರೆ ಮನಮೋಹನ್ ಸಿಂಗ್ ಅವ್ರಿಗೆ ನಾವು ನೀವು ಹೊಗಳೋದೇನು ದೊಡ್ಡ ವಿಚಾರ ಅಲ್ಲ. ಅಂದರೆ ಊರಿಗೆ ಉಪಕಾರ ಗೊತ್ತಾಗೋದಿಲ್ಲ, ಶವಕ್ಕೆ ಶೃಂಗಾರ ಗೊತ್ತಾಗೋದಿಲ್ಲ ಅಂತ ಹೇಳಿ ಅವ್ರು ಮಾಡಿರ್ತಕ್ಕಂಥದ್ದು ಅವ್ರು ಸತ್ತ ಮೇಲೆ ಗೊತ್ತಾಗಬೇಕು. ಆದರೆ ಆಗ ಅಮೆರಿಕದ ಅಧ್ಯಕ್ಷ ಒಬಾಮಾ ಅವರು ಇದ್ರು, ಇಂಡಿಯಾಗೆ ಬಂದಾಗ ಹೇಳಿದ್ರು, ಐ ವಿಶ್ ಐ ಹ್ಯಾಡ್ ಎಕನಾಮಿಕ್ ಅಡ್ವೈಸರ್ ಲೈಕ್ ಡಾಕ್ಟರ್ ಮನಮೋಹನ್ ಸಿಂಗ್ ಟು ಫೇಸ್ ದಿಸ್ ರಿಸಿಷನ್ ಅಂತೇಳಿ ಡಾಕ್ಟರ್ ಒಬಾಮಾ ಅಮೆರಿಕನ್ ಪ್ರೆಸಿಡೆಂಟು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಹೊಗಳ್ತಕ್ಕಂಥ ನೋಡಿದಾಗ ನಾವೆಲ್ಲರೂ ಸಹ ಹೆಮ್ಮೆಯಿಂದ ಹೇಳಬೇಕು, ನಮ್ಮ ದೇಶದಲ್ಲಿ ಇಂಥ ಒಬ್ಬ ದಕ್ಷ ಪ್ರಧಾನಮಂತ್ರಿಗಳಿದ್ರು, ಸುಶಿಕ್ಷಿತ ಪ್ರಧಾನಮಂತ್ರಿಗಳಿದ್ರು, ಮತ್ತೆ ಮೃದುಭಾಷಿ ಮತ್ತು ಮಿತಭಾಷಿ, ಯಾರನ್ನೂ ಸಹ ದ್ವೇಷ ಇಲ್ಲದೆ ಬದುಕಿದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ರದ್ದೇ ತಪ್ಪಾಗಲಾರ್ದು. ನಾವೀಗ ರಾಜಕಾರಣದಲ್ಲಿ ನಾವೆಲ್ಲರೂ ಸಹ ನೋಡ್ತೀವಿ, ಯಾರಾದರೂ ಒಂದು ಸಣ್ಣ ಪದವಿಗಳಿಗೆ ಮಂತ್ರಿಗಳಾಗಲಿ ಅಥವಾ MLAಗಳಾಗಲಿ MLCಗಳಾದರೆ ಇಡೀ ಅವ್ರ ಕುಟುಂಬದ ಇತಿಹಾಸ ನಮ್ಮ ಕುಂಡಲಿ ನಮ್ಮ ಮುಂದೆ ಇರುತ್ತೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮಗಳು ಹುಬ್ಳಿನಲ್ಲಿದ್ದರು, ಯಾರಿಗೂ ಸಹ ಗೊತ್ತಿರಲಿಲ್ಲ. ಇನ್ನೊಂದು ಮಗಳು ಸ್ವೀಡನ್ನಲ್ಲಿ ಕಾಲೇಜಲ್ಲಿ ಪ್ರೊಫೆಸರ್ ಇದ್ರು, ಯಾರಿಗೂ ಸಹ ಗೊತ್ತಿರಲಿಲ್ಲ. ಅವ್ರ ಮನೆಯವರು ಎಷ್ಟು ಸರಳವಾಗಿದ್ರು ಅಂದರೆ ನೀವು ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು. ಹುಬ್ಬಳ್ಳಿಗೆ ಅವರು ಬಂದಾಗ ಗೊತ್ತಾಯ್ತು ಅವ್ರ ಸಿಸ್ಟರ್ ಇದಾರೆ. ನಮ್ಗೆ ಹತ್ತು ಸರಿ ನೋಡಿದ್ವಿ, ಅವ್ರ ಸಿಸ್ಟರ್ ಗೊತ್ತಾಗಿದ್ದಿಲ್ಲ ನಮ್ಗೆ. ಅದೇ ದೇಶಪಾಂಡೆನಗರದಾಗಿದ್ರು. ಅದೇ ತಾವು ಹುಬ್ಳಿ ಮಾಲೀಕರು, ಅದಕ್ಕೆ ತಮಗೆ ಗೊತ್ತಿರುತ್ತೆ, ನಮಗೂ ಗೊತ್ತಿರಲಿಲ್ಲ ಅವ್ರು ಹುಬ್ಳಿನಲ್ಲಿ ಇದ್ದಾರೆ ಅಂತ ಹೇಳಿ. ಆದ್ರಿಂದ ನಾಗರಿಕರು ಏನಂದ್ರೆ ಮತ್ತೆ ಸಭಾಧ್ಯಕ್ಷರು ಬಹಳ ಒಂದು ಗಂಭೀರ ವಿಚಾರ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತಾನೆ, ಮತ್ತು ಸದನ ಗಮನಕ್ಕೂ ತರಲಿಕ್ಕೆ ಇಚ್ಛೆ ಬೀಳ್ತಾನೆ.